ಬೇಸಿಗೆ ಆರಂಭದಲ್ಲೇ ರಾಜ್ಯಾದ್ಯಂತ ಸೂರ್ಯದೇವ ಜನರ ನೆತ್ತಿ ಸುಡೋಕೆ ಶುರುವಿಟ್ಕೊಂಡಿದ್ದಾನೆ. ಮೈಸೂರಿನ ಮೃಗಾಲಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸುಡುವ ಬಿಸಿಲಿನ ಬಿಸಿ ತಟ್ಟಿದೆ. ಚಾಮರಾಜೇಂದ್ರ ಮೃಗಾಲಯದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಬಿಸಿಲ ಬೇಗೆಯಿಂದ ತಣ್ಣಗಿಡೋಕೆ ಮೃಗಾಲಯ ಸಿಬ್ಬಂದಿ ಹೊಸ ಐಡಿಯಾವನ್ನ ಮಾಡಿದ್ದಾರೆ. ಜೆಟ್ ಸ್ಪ್ರಿಂಕ್ಲರ್ಗಳ ಮೂಲಕ ಕೃತಕ ಮಳೆ ಸುರಿಸಿ ಈ ಒಂದು ವಾತಾವರಣವನ್ನು ಕೂಲ್ ಮಾಡ್ತಿದ್ದಾರೆ. ಹುಲಿ, ಸಿಂಹ, ಕರಡಿ, ಆನೆ, ಗೊರಿಲ್ಲಾಗಳ ಮೈ ಮೇಲೆ ನೀರು ಬೀಳುವಂತೆ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ. ಬಿಸಿಲಿನಿಂದ ಮೃಗಾಲಯದ ಗಾರ್ಡನ್ ಒಣಗದಂತೆ ನಿಗಾವನ್ನು ವಹಿಸಿದ್ದು ಆವರಣದ ಸುಮಾರು 45 ಕಡೆ ಈ ಒಂದು ಸ್ಪ್ರಿಂಕ್ಲರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ಗೊರಿಲ್ಲಾ, ಚಿಂಪಾಂಜಿ, ಕೋತಿಗಳು ಸೇರಿದಂತೆ ವಿವಿಧ ಪ್ರಾಣಿಗಳಿಗೆ ಕಲ್ಲಂಗಡಿ, ಇತರೆ ಹಣ್ಣು ಈ ರೀತಿಯಾಗಿ ವಿತರಣೆ ಮಾಡ್ತಿದ್ದಾರೆ. ಪ್ರಾಣಿಗಳಿಗೆ ಅಲ್ಲಲ್ಲಿ ನೆರಳಿನ ವ್ಯವಸ್ಥೆ ಕೂಡ ಇದೀಗ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.